ಇವತ್ತು ಗಣೇಶ ಹಬ್ಬ. ಗಣೇಶನನ್ನ ಬರಮಾಡಿಕೊಳ್ಳಲು ಪ್ರತಿಯೊಬ್ಬರು ಕೂಡ ಸಕಲ ರೀತಿಯಲ್ಲಿ ಸಿದ್ಧರಾಗಿದ್ದಾರೆ. ಇನ್ನು ರಾಜ್ಯದ ಹಲವು ಕಡೆ ಪರಿಸರ ಸ್ನೇಹಿ ಮಣ್ಣಿನ ಗಣಪನಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಡಿಮ್ಯಾಂಡ್ ಹೆಚ್ಚಾದ ಹಿನ್ನೆಲೆಯಲ್ಲಿ ಬೆಲೆ ಕೂಡ ಗಗನಕ್ಕೇರಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ನಾಡಿನಾದ್ಯಂತ ಗಣೇಶ ಚತುರ್ಥಿ ಸಂಭ್ರಮ. ಮಣ್ಣಿನ ಗಣಪತಿಗೆ ಡಿಮ್ಯಾಂಡ್. ಪರಿಸರ ಸ್ನೇಹಿ ಗಣೇಶನ ಮೊರೆ ಹೋದ ಭಕ್ತರು. 50,000ದಿಂದ 1,00,000ದವರೆಗೆ ಮಾರಾಟ. ಗಣಪತಿ ಹಬ್ಬ ಬಂದ್ರೆ ಸಡಗರವೋ ಸಡಗರ. ಇಂದು ನಾಡಿನಾದ್ಯಂತ ಗಣೇಶೋತ್ಸವದ ಸಂಭ್ರಮ. ಪಿಒಪಿ ಗಣಪತಿ ಮಾರಾಟದಿಂದ ಪರಿಸರದ ಮೇಲೆ ಭಾರಿ ದುಷ್ಪರಿಣಾಮ ಬೀರುವ ಆತಂಕ ಎದುರಾಗಲಿದೆ. ಹೀಗಾಗಿ ಈ ಬಾರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪರಿಸರ ಸ್ನೇಹಿ ಹಾಗೂ ಮಣ್ಣಿನ ಗಣಪತಿ ಮೂರ್ತಿಗಳಿಗೆ ಡಿಮ್ಯಾಂಡ್ ಹೆಚ್ಚಿದೆ. ಚಿತ್ರದುರ್ಗದ ಮಾರುಕಟ್ಟೆಯಲ್ಲಿ ಮಣ್ಣಿನಿಂದ ವಿವಿಧ ರೂಪಗಳಲ್ಲಿ ತಯಾರಾದ ಗಣಪತಿ ಮೂರ್ತಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಅಲ್ಲದೆ ಪಿಒಪಿ ಸೇರಿದಂತೆ ವಿವಿಧ ವಿಷಕಾರಕ ಪದಾರ್ಥಗಳಿಂದ ತಯಾರಾದ ಗಣಪತಿಗಳಿಂದಾಗಿ ಕೆಮಿಕಲ್ ಹಾಗೂ ನೀರಿನಲ್ಲಿ ಕರಗದ ಬಣ್ಣಗಳಿಂದ ಸಾಂಕ್ರಾಮಿಕ ರೋಗದ ಭೀತಿ ಜನರಲ್ಲಿ ಕಾಡುತ್ತಿತ್ತು. ಈ ಬಾರಿ ಜಾಗೃತರಾಗಿರುವ ಜನರು ಪರಿಸರ ಸ್ನೇಹಿ ಗಣಪತಿಯನ್ನೇ ಕೇಳಿ ಖರೀದಿಸುತ್ತಿದ್ದಾರೆ. ಹೀಗಾಗಿ ಮಣ್ಣಿನ ಗಣಪತಿ ಮೂರ್ತಿಗಳ ಬೆಲೆ ಗಗನಕ್ಕೇರಿದೆ. 50,000ಕ್ಕೆ ಸಿಗ್ತಿದ್ದ ಮೂರ್ತಿಗಳೀಗ 1,00,000 ರೂಪಾಯಿಗೆ ಏರಿಕೆಯಾಗಿವೆ. ನಾವು ನಮ್ಮ ತಂದೆ ಕಾಲದಿಂದಲೂ ಗಣೇಶನ ಮಣ್ಣಿನ ಮೂರ್ತಿನ ತಯಾರು ಮಾಡ್ತಾ ಇದೀವಿ. ಕೆರೆಯಲ್ಲಿ ಒಂದು 6 ತಿಂಗಳು ಮುಂಚೆನೇ ಹೋಗಿ ಕೆರೆಯಲ್ಲಿ ಮಣ್ಣು ತಂದ್ಬಿಟ್ಟು ಹದ ಮಾಡಿಬಿಟ್ಟು ಅರ್ಧ ಅಡಿಯಿಂದ ಹಿಡಿದು 10 ಅಡಿ ಗಣೇಶನ ಮಣ್ಣಿನ ಮೂರ್ತಿಗಳನ್ನ ಮಾಡ್ತಾ ಇದೀವಿ. ಅವ್ರು ಯಾವ ಥರ ಮಣ್ಣಿನ ಮೂರ್ತಿ ಹೇಳ್ತಾರೋ ಆ ಥರ ಮಣ್ಣು ಫೋಟೋ ಕೊಟ್ಟರೆ ಆ ಥರ ಮಾಡ್ಕೊಡ್ತಿದ್ವಿ. ಈ ವಾಲ್ಮೀಕಿ ಮಹರ್ಷಿ ಗಣೇಶ ಮತ್ತೆ ಪರಮೇಶ್ವರನ ಅವತಾರ, ಕೃಷ್ಣನ ಅವತಾರ, ಮಹಾಕಾಳನ ಅವತಾರ ಗಣೇಶನ ಮೂರ್ತಿಗಳು ಮತ್ತೆ ದರ್ಬಾರ್ ಮೇಲೆ ಕೂತಿರೋದು ಅವ್ರು ಯಾವ ಥರ ಹೇಳ್ತಾರೋ ಆ ಥರ ಮಾಡಿದೀವಿ. ಆಲ್ಮೋಸ್ಟ್ ಅಲ್ಲಿ ಒಂದು 80% ಅಲ್ಲೇ ಈಗ 3 ತಿಂಗಳ ಇಂಚೆಲ್ಲ ಬುಕ್ ಆಗಿದ್ದಾವೆ. ಇನ್ನೊಂದು ಸ್ವಲ್ಪ 10% ಇದಾವೆ. ಚೆನ್ನಾಗಾಗ್ತಿದೆ. ಬಳ್ಳಾರಿಯಲ್ಲಿ ಬಗೆಯ ಮಣ್ಣಿನ ಗಣೇಶ ಸಿದ್ಧ. ಬಳ್ಳಾರಿಯಲ್ಲಿ ವಿವಿಧ ಬಗೆಯ ಮಣ್ಣಿನ ಗಣೇಶ ಮೂರ್ತಿಗಳು ಅನಾವರಣಗೊಳ್ಳಲು ಸಿದ್ಧವಾಗಿವೆ. 10, 20, 30 ಅಡಿಯ ಬೃಹತ್ ಗಾತ್ರದ ಮಣ್ಣಿನ ಗಣಪ ಕಣ್ಮನ ಸೆಳೆಯುತ್ತಿವೆ. ಶಿವ, ಪಾರ್ವತಿ, ಆಂಜನೇಯ, ಸವದತ್ತಿ ಯಲ್ಲಮ್ಮ, ಡೊಳ್ಳು ಬಾರಿಸುವ ಗಣೇಶ ಮೂರ್ತಿಗಳು ಭಕ್ತರನ್ನ ಸೆಳೀತಾ ಇವೆ. 20,000ದಿಂದ 1,50,000ದವರೆಗೂ ಹಣ ಕೊಟ್ಟು ಮಣ್ಣಿನ ಗಣೇಶ ಮೂರ್ತಿ ಖರೀದಿ ಮಾಡ್ತಿದ್ದಾರೆ. ಜೇಡಿ ಮಣ್ಣು ದುಬಾರಿ, ಗ್ರಾಹಕರಿಗೆ ಬಿಸಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ 1 ಕೆಜಿ ಮಣ್ಣಿಗೆ 500 ದರವಿದೆ. ಬಣ್ಣದ ಬೆಲೆಯೂ ಹೆಚ್ಚಾಗಿದ್ದು ಇದರಿಂದ ಗಣೇಶ ಮೂರ್ತಿಗಳ ಬೆಲೆಯೂ ಗಗನಕ್ಕೇರಿದೆ. ಕಳೆದ ವರ್ಷ 1 ಅಡಿ ಉದ್ದದ ಗಣಪತಿ ಮೂರ್ತಿ 2,500 ರೂಪಾಯಿ ಇತ್ತು. ಆದರೆ ಇದೀಗ 5,000ದಿಂದ 7,000ದವರೆಗೂ ಮುಟ್ಟಿದೆ. ಈ ಮೊದಲನೆಯಾಗೆ ರೇಟ್ ಇಲ್ಲ ಮಣ್ಣಿಂದು. ಒಂದು 5 ಕೆಜಿ 6 ಕೆಜಿ ರೌಂಡ್ ಉಂಡೆ ಬರ್ತದೆ. ಅದಕ್ಕೆ ಮೊದಲೇ ಒಂದು 200-250 ರೂಪಾಯಿ ಇತ್ತು. ಈಗ ಅದಕ್ಕೆ 500 ರೂಪಾಯಿ ಆಗಿದೆ. ಒಂದು ಉಂಡೆ ತಂದರೆ ಒಂದು ಚಿಕ್ಕ ಗಣಪತಿ ಮಾಡ್ಬೇಕಂತ ಹೇಳಿದ್ರು ಅದಕ್ಕೆ ರೇಟು ಜಾಸ್ತಿ ಆಗ್ತದೆ ಸರ್. ತುಂಬ ರೇಟ್ ಆಗ್ತದೆ ಮಣ್ಣಿಂದ ಮಾಡಿದ್ದಾರೆ. ಮತ್ತು ಈಗ ಕಲರ್ದು ಬಣ್ಣದ್ದು ಎಲ್ಲ ರೇಟ್, ನ್ಯಾಚುರಲ್ ಬಣ್ಣ ತರ್ತೀವಿ, ಅದರದ್ದು ರೇಟ್ ಜಾಸ್ತಿ ಆಗಿದೆ. ಹೀಗಾಗಿ ಕೆಲವರಿಗೆ ಗಣಪತಿ ನೋಡ್ಲಿಕ್ಕೆ ಬರ್ತಾರೆ, ರೇಟ್ ಹೇಳಿದ ನಂತರ ಒಂಥರ ಇದು ಮಾಡ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ, ಏನು ಇಷ್ಟೇ ಎಲ್ಲ ರೇಟ್ ಆಯಿತು ಹಾಗೆ ಹೀಗೆ ಅಂಥೇಳಿ. ಗಣಪತಿ ರೇಟ್ ನಾವು ನಮ್ಮ ನಾರ್ಮಲು 1.5 ಫುಟ್ದು 4,000 3,500 ಇಟ್ಟಿದ್ದೀವಿ. ಅದು ಸೈಜ್ ಲೆಕ್ಕ ನಮ್ಮದು. 1 ಫೀಟ್ದು 2 ಫೀಟು 1.5 ಫೀಟು ಹೀಗೆ. ಚಿಕ್ಕ ಮೂರ್ತಿ ಆದರೆ ಇಂಥದ್ದು 3,000 ರೂಪಾಯಿವರೆಗೆ ಮಾರ್ತೀವಿ ನಾವು. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಬಿಜಿಎಸ್ ಶಾಲೆಯ ವಿದ್ಯಾರ್ಥಿಗಳು ತಮ್ಮೂರಿನ ಕೆರೆಯಿಂದ ಜೇಡಿ ಮಣ್ಣನ್ನ ತಂದು ಗಣೇಶನ ಮೂರ್ತಿಗಳನ್ನ ಮಾಡಿ ಅದಕ್ಕೆ ಕೃತಕ ಬಣ್ಣಗಳಿಂದ ಅಲಂಕಾರ ಮಾಡಿ ಪರಿಸರ ಸ್ನೇಹಿ ಗಣೇಶನನ್ನ ಮಾಡಿದ್ದಾರೆ. ಈ ಮೂಲಕ ಅರಿವು ಮೂಡಿಸಿದ್ದಾರೆ. ಒಟ್ಟಿನಲ್ಲಿ ಪಿಒಪಿ ಗಣಪತಿ ಮೂರ್ತಿಗಳ ಮಾರಾಟಕ್ಕೆ ಕೊಂಚ ಬ್ರೇಕ್ ಬಿದ್ದಿದೆ. ಪರಿಸರ ಸ್ನೇಹಿ ಗಣಪತಿ ಪ್ರತಿಷ್ಠಾಪನೆ ಜೋರಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.